ನಾನಿವತ್ತು ಇಬ್ರು ಫ್ರೆಂಡ್ಸ್ ಬಗ್ಗೆ ಹೇಳ್ತೀನಿ. ಅವರಿಬ್ರೆ ಐರನ್ ಮತ್ತೆ ವಿಟಮಿನ್ ಸಿ. ಅವರಿಬ್ರು ನಮ್ಮ ಬಾಡಿಗೆ ತುಂಬಾ ಮುಖ್ಯ. ನಿಮಗೆ ಗೊತ್ತಾ ಐರನ್ ನಮ್ಮ ಬಾಡಿಗೆ ಏನಕ್ಕೆ ಬೇಕು ಅಂತ? ನಾವು ಜೀವಂತವಾಗಿರಬೇಕು ಅಂತಂದರೆ ಐರನ್ ಬೇಕೇ ಬೇಕು. ಯಾಕೆ ಅಂದರೆ ಐರನ್ ಒಂದು ಮಿನರಲ್. ಇದು ನಮ್ಮ ಬಾಡಿಲಿ ಒಂದು ಪ್ರೋಟೀನ್ನ ತಯಾರು ಮಾಡುತ್ತೆ. ಅದನ್ನ ಹಿಮೋಗ್ಲೋಬಿನ್ ಅಂತ ಹೇಳ್ತಾರೆ. ಅದು ನಮ್ಮ ಬಾಡಿಲಿ ರೆಡ್ ಬ್ಲಡ್ ಸೆಲ್ಸಲ್ಲಿ ಇರುತ್ತೆ. ಈ ಹಿಮೋಗ್ಲೋಬಿನ್ನೇ ನಮ್ಮ ಬಾಡಿಗೆ ಲಂಗ್ಸಿಂದ ಆಕ್ಸಿಜನ್ನ ಸಪ್ಲೈ ಮಾಡೋದು. ಈ ನಮ್ಮ ಒಬ್ಬ ಫ್ರೆಂಡ್ ಐರನ್ ಇಲ್ಲ ಅಂತಂದರೆ ನಮ್ಮ ಬಾಡಿಗೆ ಮತ್ತು ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಕರೆಕ್ಟಾಗಿ ಆಗಲ್ಲ. ಆವಾಗಲೇ ನಮಗೆ ಲೋ ಫೀಲ್ ಆಗುತ್ತೆ. ಹಾಗಾದರೆ ಈ ಐರನ್ ಎಲ್ಲಿಂದ ಸಿಗುತ್ತೆ ನಮ್ಮ ಬಾಡಿಗೆ? ಆದರೆ ನಿಮಗೆ ಗೊತ್ತಾ, ನಾವು ಎಷ್ಟೇ ಐರನ್ ರಿಚ್ ಇರೋ ಫುಡ್ಸ್ ತಿಂದರೂ ಕೂಡ ನಮ್ಮ ಬಾಡಿ ಕೆಲವೊಂದು ಸರಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಆದರೆ ಚಿಂತೆ ಬೇಡ, ನಮ್ಮ ನೇಚರಲ್ಲಿ ಈಸಿಯಾಗಿ ಸಿಗೋ ನುಗ್ಗೆ ಸೊಪ್ಪಿಂದ ಐರನ್ ಅಬ್ಸರ್ವ್ ಬಾಡಿಗೆ ತುಂಬ ಚೆನ್ನಾಗಿ ಆಗುತ್ತೆ. ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಕೂಡ ಇದೆ. ಹಾಗಾದರೆ ಈ ವಿಟಮಿನ್ ಸಿ ಐರನ್ನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ? ವಿಟಮಿನ್ ಸಿ ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ಕೆಮಿಕಲ್ ಫಾರ್ಮಲ್ಲಿ ಇರೋ ಐರನ್ನ ಈಸಿಯಾಗಿ ಅಬ್ಸರ್ವ್ ಮಾಡೋ ಫಾರ್ಮ್ಗೆ ಕನ್ವರ್ಟ್ ಮಾಡುತ್ತೆ. ಹಾಗೆ ಈ ವಿಟಮಿನ್ ಸಿ ಐರನ್ನ ಟೆನಿನ್ಸ್ ಮತ್ತು ಇತರೆ ಸಬ್ಸ್ಟೆನ್ಸ್ ಜೊತೆ ಬೈಂಡ್ ಆಗೋದ್ರಿಂದ ಅವಾಯ್ಡ್ ಮಾಡುತ್ತೆ. ಸೊ ಇದರಿಂದ ಐರನ್ ನಮ್ಮ ಬಾಡಿಲಿ 3 ಪಟ್ಟು ಹೆಚ್ಚು ಅಬ್ಸರ್ವ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈ ಟ್ರಕ್ ಐರನ್ ಅಂದ್ಕೊಳ್ಳಿ, ಆಕ್ಸಿಜನ್ ಅದರೊಳಗಿರೋ ಪ್ಯಾಕೇಜಸ್ ಅಂದ್ಕೊಳ್ಳಿ. ಕರೆಕ್ಟ್ ಲೆವೆಲಲ್ಲಿ ಟ್ರಕ್ ಇದ್ರೆ ಮಾತ್ರನೇ ಪ್ಯಾಕೇಜಸ್ ಡೆಲಿವರಿ ಕರೆಕ್ಟಾಗಿ ಆಗೋದು. ಅದೇ ಥರ ಕರೆಕ್ಟ್ ಲೆವೆಲಲ್ಲಿ ಐರನ್ ಇದ್ರೆ ಮಾತ್ರನೇ ಆಕ್ಸಿಜನ್ ಸಪ್ಲೈ ಕರೆಕ್ಟಾಗಿ ಆಗೋದು. ಸೊ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂತಿದ್ದೀನಿ. ಇದು ಟೇಸ್ಟಿ ಕೂಡ, ಹಾಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ನೀವು ಅದನ್ನು ಪಲ್ಯದ ಥರ ಅಥವಾ ಸಾಂಬಾರ್ ಥರ ಅಥವಾ ಒಣಗಿಸಿ ಡ್ರೈ ಮಾಡಿರೋ ಪೌಡರ್ ಥರ ಕನ್ಸ್ಯೂಮ್ ಮಾಡ್ಬೋದು. ಇದರಲ್ಲಿ ಆರೆಂಜಲ್ಲಿರೋ ವಿಟಮಿನ್ ಸಿಗಿಂತ 7 ಪಟ್ಟು ಜಾಸ್ತಿ ವಿಟಮಿನ್ ಸಿ ಇರುತ್ತೆ. ಹಾಗೆ ಹಾಲಿನಲ್ಲಿ ಇರುವ ಕ್ಯಾಲ್ಶಿಯಂಗಿಂತ 4 ಪಟ್ಟು ಹೆಚ್ಚು ಕ್ಯಾಲ್ಶಿಯಂ ಇರುತ್ತೆ.